ಗಣಪತಿ ನಮಃ. ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ಮಾಸ ಭವಿಷ್ಯಗಳ ಪರಿಷ್ಕೃತ ಬರ್ತಾ ಇದ್ದೀರಾ, ಖಂಡಿತ ತುಂಬಾ ಸಂತೋಷ. ಹಾಗೆ ಬರುತ್ತಿರುವಂತಹ ಜುಲೈ ಮಾಸ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಮಕರ ರಾಶಿ ಯಾವ ರೀತಿ ನಮಗೆ ಫಲ ಕೊಡ್ತಾ ಇದೆ, ಈ ಒಂದು ಮಾಸದಲ್ಲಿ ನಮಗೆ ವೃತ್ತಿಯಾಗಲಿ, ಆರೋಗ್ಯ ಆಗಲಿ, ವೈವಾಹಿಕ ಸಂಬಂಧವಾಗಲಿ, ಕುಟುಂಬವಾಗಲಿ ಹೇಗೆ ನಿಮಗೆ ಫಲ ನೀಡ್ತಾ ಇದೆ, ನಮ್ಮ ವ್ಯಾಪಾರ ಉದ್ಯಮದಲ್ಲಾಗಲಿ ಎಲ್ಲವೂ ಸಹ ನಾವು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಹಾಗಾಗಿ ನಾವು ದ್ವಾದಶಿ ರಾಶಿ ಫಲಗಳಲ್ಲಿ ಈ ಒಂದು ಮಕರ ರಾಶಿ ಹೇಗಿದೆ ನೋಡೋಣ. ಈ ರಾಶಿಯವರಿಗೆ ಈ ಮಾಸದಲ್ಲಿ ಅನುಕೂಲಕರವಾಗಿದೆ ಅಂತ ತಿಳಿಸಲಾಗಿದೆ. ಹಾಗೆ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ಉತ್ತಮ ಫಲವನ್ನು ಕೂಡ ಪಡೆಯುವಿರಿ. ಅದರ ಜೊತೆಗೆ ನಿಮಗೆ ಆತ್ಮವಿಶ್ವಾಸವು ಕೂಡ ಬಲವಾಗಿರುತ್ತದೆ ಅಂತ ತಿಳಿಸಲಾಗಿದೆ. ಖಂಡಿತ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಇದರಿಂದ ನೀವು ನಿಮ್ಮ ಎಲ್ಲ ಸವಾಲುಗಳನ್ನು ಕೂಡ ಎದುರಿಸ್ತೀರಾ ಮತ್ತು ಯಶಸ್ಸನ್ನು ಕೂಡ ಸಾಧಿಸುತ್ತೀರಾ. ಎಂತಾದ ಕಠಿಣ ಸವಾಲು ಬಂದರೂ ಕೂಡ ಅದನ್ನ ನೀವು ಎದುರಿಸಿ ಅದರಲ್ಲಿ ಯಶಸ್ಸುಗೊಳ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತದಿಂದ ಕೂಡಿರುತ್ತದೆ. ಇನ್ನು ವೃತ್ತಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕುವಂತಹ ಸಾಧ್ಯತೆ ಕೂಡ ತೋರುತ್ತದೆ. ತುಂಬಾ ಸಂತೋಷ. ಹಾಗೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ನಿಮಗೆ ಅವಕಾಶ ಕೂಡ ಸಿಗುತ್ತದೆ. ಇನ್ನು ವ್ಯಾಪಾರವೂ ಕೂಡ ಸುಧಾರಣೆ ಆಗ್ತದೆ. ಹಾಗೆ ನೀವು ನಿಮ್ಮ ಸ್ನೇಹಿತರ ಜೊತೆ ಪ್ರವಾಸ ಕೈಗೊಳ್ಳುವಿರಿ ಮತ್ತು ಅವರೊಂದಿಗೆ ಸಮಯ ಕೂಡ ಕಳೆಯುತ್ತೀರಿ ಅಂತ ತಿಳಿಸಿದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶವನ್ನು ಕೂಡ ಪಡೆಯುತ್ತಾರೆ. ಹಾಗೆ ಈ ರಾಶಿಯವರು ವಿದೇಶಕ್ಕೆ ಹೋಗುವವರಿದ್ದಾರೆ, ಅದು ಕೂಡ ಅಲ್ಲಿಯೂ ಕೂಡ ಅವರು ಯಶಸ್ವಿ ಆಗ್ತಾರೆ ಅಂತ ಕೂಡ ತಿಳಿಸಿದೆ. ಅದ್ರ ಜೊತೆಗೆ ವಿದೇಶದಿಂದ ಕೆಲವು ಶುಭಕರ ಸುದ್ದಿಗಳನ್ನು ಕೂಡ ಪಡೆಯುತ್ತಾರೆ ಅಂತ ಹೇಳಿ ಹೇಳಲಾಗಿದೆ. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ವೃತ್ತಿ ಜೀವನ ನೋಡೋಣ. ನೀವು ನಿಮ್ಮ ಕೆಲಸದಲ್ಲಿ ಪ್ರಾಬಲ್ಯತೆಯನ್ನು ಹೊಂದುತ್ತೀರಾ. ಇನ್ನು ಜುಲೈ 16ರಂದು ಸೂರ್ಯನು ಈ ಮನೆಗೆ ಪ್ರವೇಶಿಸುವುದರಿಂದ ಈ ರಾಶಿಯವರಿಗೆ ತಮ್ಮ ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಅವರಿಗೆ ಅವಕಾಶವನ್ನು ನೀಡುತ್ತದೆ. ಇದರಿಂದ ಅವರಿಗೆ ಅಧಿಕಾರವು ಹೆಚ್ಚಾಗುತ್ತದೆ ಮತ್ತು ಅದರ ಜೊತೆಗೆ ಪ್ರಮೋಷನ್ ಕೂಡ ದೊರಕುವುದು ಹೆಚ್ಚಿನ ಮಟ್ಟದಲ್ಲಿ ಸಾಧ್ಯತೆ ಇದೆ. ಅದರ ಜೊತೆಗೆ ನಿಮಗೆ ಕುಟುಂಬದ ಬೆಂಬಲವೂ ಕೂಡ ದೊರೆಯುತ್ತದೆ. ಇದರಿಂದ ನೀವು ಮತ್ತಷ್ಟು ಹೆಚ್ಚು ಗಮನ ಕೊಟ್ಟು ತಮ್ಮ ಉದ್ಯೋಗದತ್ತ ನೀವು ಕೇಂದ್ರೀಕರಿಸ್ತೀರಾ, ನಿಮ್ಮ ಗಮನವನ್ನು ಕೇಂದ್ರೀಕರಿಸ್ತೀರಾ. ನಿಮ್ಮ ಒಂದು ಕಠಿಣ ಪರಿಶ್ರಮವು ನಿಮ್ಮ ಕೆಲಸದಲ್ಲಿ ಒಳ್ಳೆ ಫಲ ಕೂಡ ನೀಡುತ್ತದೆ. ಹಾಗೆ ವ್ಯಾಪಾರವು ಅಭಿವೃದ್ಧಿ ಕೂಡ ಹೊಂದುತ್ತದೆ. ಅಷ್ಟೇ ಅಲ್ಲದೆ ಹೊಸ ಯೋಜನೆಗಳನ್ನು ಕೂಡ ಮಾಡುತ್ತೀರಾ ಮತ್ತು ಆ ಒಂದು ಯೋಜನೆ ಕೂಡ ಯಶಸ್ಸನ್ನು ಕೂಡ ಪಡಿತೀರಾ. ಅದ್ರ ಜೊತೆಗೆ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗಿನ ನಿಮ್ಮ ಸೌಹಾರ್ದಯುತ ಸಂಬಂಧವು ಕೂಡ ನಿಮ್ಮ ವ್ಯವಹಾರದ ಪ್ರಗತಿಗೆ ಮುಖ್ಯವಾಗಿ ಕಾರಣವಾಗ್ತದೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ವೃತ್ತಿಯಲ್ಲಿ ಉದ್ಯೋಗದಲ್ಲಿರುವವರಿಗೂ ಅಷ್ಟೇ, ಹಾಗೆ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ಹಣಕಾಸು ವಿಷಯ ನೋಡುವುದಾದರೆ ಮಾಸದ ಆರಂಭದಲ್ಲಿ ಶನಿ ಗ್ರಹವು ಸಂಪತ್ತಿನ ಶೇಖರಣೆಯ ಮನೆಯಲ್ಲಿ ಇರುತ್ತದೆ. ಇದು ನಿಮ್ಮ ಸಂಪತ್ತನ್ನು ಸಂಗ್ರಹಿಸಲು ನಿಮಗೆ ಸಂಪೂರ್ಣವಾಗಿ ಸಹಾಯ ಕೂಡ ಮಾಡುತ್ತದೆ. ಹೀಗೆ ನೀವು ನಿಮ್ಮ ಸಂಪತ್ತು ಹೆಚ್ಚಾಗ್ತಾ ಹೋದ ಹಾಗೆ ನಿಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಬ್ಯಾಂಕ್ನಲ್ಲಿ ಠೇವಣಿ ಇರುವ ಹಣಕ್ಕೆ ಉತ್ತಮವಾದಂತಹ ಬಡ್ಡಿ ಕೂಡ ನಿಮಗೆ ಸಿಗ್ತದೆ. ಆ ಹಣ ಸ್ವತಃ ನಿಮ್ಮದೇ ಆಗಿರ್ತದೆ ಅಲ್ವಾ. ಖಂಡಿತ ಚೆನ್ನಾಗಿದೆ ಹಣಕಾಸು ವಿಚಾರದಲ್ಲಿ. ಹಾಗೆ ನೀವು ಹೊಸ ಆಸ್ತಿನೂ ಕೂಡ ಖರೀದಿಸಬಹುದಾಗಿದೆ. ಇನ್ನು ಮಾಸದಲ್ಲಿ ಷೇರು ಮಾರುಕಟ್ಟೆಯಿಂದ ಸ್ವಲ್ಪ ಹಣವನ್ನು ಗಳಿಸಲು ಬಯಸಿದರೆ ಮಾಸದ ದ್ವಿತೀಯಾರ್ಧದಲ್ಲಿ ನಿಮಗೆ ಅದು ಅನುಕೂಲಕರವಾಗುತ್ತದೆ ಅಂತ ತಿಳಿಸಲಾಗಿದೆ. ಸ್ವಲ್ಪ ಗಮನ ಕೊಟ್ಟು ಇದನ್ನ ವಿಚಾರ ಮಾಡಿ ಆ ಒಂದು ಸಮಯದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ನಿಮಗೆ ಮತ್ತೆ ಪ್ರಾಫಿಟ್ ಸಿಗ್ತದೆ. ಇನ್ನು ಆರೋಗ್ಯ ನೋಡುವುದಾದರೆ 8ನೇ ಮನೆಯಲ್ಲಿ ಬುಧ ಗ್ರಹದ ಚಲನೆಯು ಕೆಲವು ಚರ್ಮ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ನೀಡಬಹುದಾಗಿದೆ. ಆದಷ್ಟು ಜಾಗರೂಕತೆಯಿಂದಿರಬೇಕಾಗುತ್ತದೆ. ಮತ್ತು ಹವಾಮಾನದಲ್ಲಿನ ಬದಲಾವಣೆಯು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮಕಾರಿ ಬೀರಬಹುದು. ಹಾಗಾಗಿ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ. ಅದನ್ನು ಬೇಜವಾಬ್ದಾರಿ ಮಾಡಬೇಡಿ ಅಂತ ಹೇಳಬಹುದಾಗಿದೆ. ಇನ್ನು ವೈಯಕ್ತಿಕ ಸಂಬಂಧ ನೋಡುವುದಾದರೆ ಬುಧ ಗ್ರಹವು ಮಾಸ ಪೂರ್ತಿ 7ನೇ ಮನೆಯಲ್ಲಿ ಇರುತ್ತದೆ. ಇದು ನಿಮ್ಮ ಸಂಬಂಧದಲ್ಲಿ ಉತ್ತಮ ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗೆ ನಿಮ್ಮ ಭಾವನೆಗಳನ್ನು ಪರಸ್ಪರ ಬಹಿರಂಗವಾಗಿ ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇನ್ನು ಕೆಲವು ಮಾತಿನ ಚಕಮಕಿ ಮತ್ತು ಅಹಂಕಾರದ ಘರ್ಷಣೆಗಳಿಗೆ ಕಾರಣವಾಗಬಹುದು ಮತ್ತು ವಾದಗಳು ಉಂಟಾಗಬಹುದು. ಅಂದರೆ ಅಹಂಕಾರದ ಘರ್ಷಣೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಉದ್ವೇಗವನ್ನು ಹೆಚ್ಚಿಸುತ್ತದೆ.
ಇನ್ನು ಜುಲೈ 19ರಿಂದ ಬುಧ 8ನೇ ಮನೆಗೆ ಸಾಗುವುದರಿಂದ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಬಹುದು ಮತ್ತು ಸಂಬಂಧದಲ್ಲಿ ಪ್ರಣಯವನ್ನು ಕೂಡ ಹೆಚ್ಚಿಸುತ್ತದೆ ಅಂತ ತಿಳಿಸಲಾಗಿದೆ. ಹಾಗೆ ನಿಧಾನವಾಗಿ ಸಮಸ್ಯೆಗಳಿಂದ ಹೊರಬರ್ತೀರಾ ಮತ್ತು ನಿಮ್ಮ ಸಂಗತಿಯೊಂದಿಗೆ ವೈವಾಹಿಕ ಜೀವನವು ಸಂತೋಷದಿಂದ ನಡೆಸ್ತೀರಾ ಅಂತ ತಿಳಿಸಲಾಗಿದೆ. ಈ ಒಂದು ಅಹಂಕಾರ ಇದೆಲ್ಲ ಇದು ಬಹಳ ಅಂದರೆ ಬಹಳ ಕಠಿಣ. ಅದು ಯಾರಲ್ಲಿ ಅದು ತುಂಬಿರ್ತೋ ಅವರು ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ಇದ್ರೆ ಬಹಳ ಒಳ್ಳೆಯದು. ಯಾಕಂದರೆ ಅಹಂಕಾರ ಅನ್ನೋದು ಮನೇನ ಸುಟ್ಟುಬಿಡುತ್ತೆ ಅಂತ ಹೇಳ್ತಾರೆ. ಖಂಡಿತ. ಹಾಗಾಗಿ ಈ ಒಂದು ಅಹಂಕಾರ ಮಾತ್ರ ಯಾವತ್ತೂ ಯಾರಿಗೂ ಹತ್ರನೂ ತೋರಿಸ್ಕೋಬೇಡಿ ಅಂತ ಹೇಳೋದು ನನ್ನ ಒಂದು ವಿಚಾರ ತಿಳಿಸ್ತಾ ಇದ್ದೇನೆ. ಇನ್ನು ಕುಟುಂಬ, ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಕುಟುಂಬ ನೋಡುವುದಾದರೆ ಈ ಮಾಸದಲ್ಲಿ ಮಿಶ್ರ ಫಲಿತಾಂಶ ನೀಡಲಿದೆ. ಕುಟುಂಬದಲ್ಲಿ ನೀವು ಕೆಲವು ಮಾತು ಹೇಳುತ್ತೀರಿ, ಅದು ಸ್ಪಷ್ಟ ಮತ್ತು ಸತ್ಯವಾಗಿರುತ್ತದೆ, ಆದರೆ ಅವು ಕಹಿಯಾಗಿರುತ್ತದೆ ಮತ್ತು ಕಹಿ ಮಾತು ಕೇಳಲು ಯಾರೂ ಇಷ್ಟಪಡುವುದಿಲ್ಲ. ಆದರೆ ಆ ಮಾತುಗಳು ನಿಜವಾಗಿದ್ದರೂ ಸಹ ಅದು ಕುಟುಂಬದ ವಾತಾವರಣವನ್ನು ಕೂಡ ಹಾಳು ಮಾಡುತ್ತದೆ. ಇನ್ನು ಭೂಮಿ ಮತ್ತು ಆಸ್ತಿ ಎರಡನ್ನೂ ಕೂಡ ಪಡೆಯುತ್ತೀರಾ. ಹಾಗೆ ಹೊಸ ಮನೆಯ ನಿರ್ಮಾಣ ಅಥವಾ ಹಳೆ ಮನೆಯ ರಿನೋವೇಟ್ ಅದು ಕೂಡ ಮಾಡಿಸಿಕೊಳ್ಳುವಂತಹ ಒಂದು ವಿಚಾರದಲ್ಲಿ ಇರ್ತೀರಾ. ಇದಕ್ಕೆ ನಿಮ್ಮ ತಂದೆಯ ಸಹಕಾರವಿರುತ್ತದೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಕೆಲವು ಏರುಪೇರುಗಳ ಹೊರತಾಗಿಯೂ ಪ್ರೀತಿ ಉಳಿಯುತ್ತದೆ. ಇದರಿಂದ ನೀವು ನಿಮ್ಮ ಕುಟುಂಬ ಜೀವನವು ಸುಗಮವಾಗಿ ಸಾಗಿಸ್ತೀರಾ. ಟೋಟಲ್ ಆಗಿ ಹೇಳಬೇಕಾದ್ರೆ ಈ ಒಂದು ರಾಶಿ ಚೆನ್ನಾಗಿದೆ ಈ ಒಂದು ಮಾಸದಲ್ಲಿ. ಆದರೆ ಅಹಂಕಾರದ ಮಾತು, ಅಹಂಕಾರದ ಗರ್ವ ಇವು ಯಾವುದು ಕೂಡ ಆದಷ್ಟು ಇದ್ರೂ ಕೂಡ ಅದನ್ನು ತಮ್ಮಲ್ಲಿ ತಾವೇ ಇಟ್ಕೋಬೇಕು. ಅದನ್ನು ಹೊರಗಡೆ ಪ್ರದರ್ಶಿಸಬಾರದು. ಅದು ಬಹಳ ಕೆಟ್ಟದ್ದು ವೀಕ್ಷಕರೇ. ಈ ಒಂದು ಅಹಂಕಾರದಿಂದ ನಾವು ನಡೀತೀವಲ್ಲ ಅದು ಮನುಷ್ಯನಿಗೆ ತನಗೆ ತಾನೇ ಅದು ಒಂಥರ ಸುಡ್ತಾ ಇರ್ತದೆ, ಆದರೆ ಗೊತ್ತಾಗೋದಿಲ್ಲ. ಲಾಸ್ಟಿಗೆ ಒಂದಲ್ಲ ಒಂದು ಸಮಯದಲ್ಲಿ ಅದು ಪೂರ್ಣ ಪ್ರಮಾಣ ಸುಟ್ಟು ಹೋಗ್ತದೆ ಅಹಂಕಾರ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದು ಕೂಡ ಇಂದು ವೈವಾಹಿಕ ಜೀವನದಲ್ಲಿ ಈ ಒಂದು ಮಾಸದಲ್ಲಿ ಈ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೋರ್ತಾ ಇದೆ. ಸ್ವಲ್ಪ ಜಾಗರೂಕತೆಯಿಂದಿರಬೇಕಾಗ್ತದೆ. ಇನ್ನು ಯಾವುದೇ ರಾಶಿಯಾಗಲಿ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಪರಿಹಾರ ಅಂತಂದರೆ ಈ ರಾಶಿಯವರು ಶ್ರೀ ದುರ್ಗಾದೇವಿಯ ಕೃಷ್ಣ ಮಂತ್ರವನ್ನು ಪಠಣೆ ಮಾಡಬೇಕಾಗ್ತದೆ. ಖಂಡಿತ ಶ್ರೀ ದುರ್ಗಾದೇವಿಯ ಕೃಷ್ಣ ಮಂತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ, ಹಾಗೆ ಇನ್ನೊಂದು ಪರಿಹಾರ ಅಂತಂದರೆ ಅವರು ಉತ್ತಮ ಗುಣಮಟ್ಟದ ಶ್ರೀಯಂತ್ರವನ್ನು ಸ್ಥಾಪಿಸಿ ಅದನ್ನು ಪ್ರತಿದಿನ ಪೂಜೆ ಮಾಡಿ, ಅದು ಕೂಡ ತುಂಬ ಒಳ್ಳೆಯದು. ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆ ಏನೇ ಇದ್ರೂ ಕೂಡ ಈ ರೀತಿಯಾದಂತಹ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.